ಹಿಪ್ಪರಗಿ ಬಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಸಹಿತ ಶಾಲೆ ಕಟ್ಟಡ ಭೂಮಿ ಪೂಜೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಜಮಾವಣೆ, ಪೊಲೀಸ್ ಬಿಗಿ ಭದ್ರತೆ. ತಾಲೂಕಿನ ಹಿಪ್ಪರಗಿ ಬಳಿ ನಿರ್ಮಿಸಲು ಉದ್ದೇಶಿಸಲಾದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಸಹಿತ ಶಾಲೆ ಕಟ್ಟಡದ ಭೂಮಿ ಪೂಜೆ ನೆರವೇರಲಿದೆ ಎಂಬ ಕಾರಣಕ್ಕಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭೂಮಿ ಪೂಜೆ ಸ್ಥಳದಲ್ಲಿ ನೆರೆದದ್ದು ಸೋಮವಾರ ಮಧ್ಯಾಹ್ನ 12:15ಕ್ಕೆ ಕಂಡುಬಂತು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿ ತಾವು ಇಲ್ಲಿ ಬಂದಿರುವುದಾಗಿ ತಿಳಿಸಿದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿರುವುದು ಕಂಡುಬಂತು. ಯಾಕಡೆ ಬಂದ್ರಿ? ಏನಿಲ್ಲ, ವಿತೌಟ್ ಇನ್ಫಾರ್ಮೇಷನ್ ಇಲ್ಲದೇ ಗುದ್ಲಿ ಪೂಜೆ ಮಾಡಕತ್ತಾರ ಇಲ್ಲಿ. ಎದ್ರದು? ಇನ್ನ ಶಾಲಿದ ಅಂತೇಳಿ ಇನ್ಫಾರ್ಮೇಷನ್. ಯಾವ ಶಾಲಿ? ಕಿತ್ತೂರು ರಾಣಿ ಚೆನ್ನಮ್ಮನ ಅಂತೇಳಿ. ಹಾಂ, ಅದಕ್ಕೇನದ ಒಂದು ಪ್ರೋಟೋಕಾಲ್ ಪ್ರಕಾರ ಅವ್ರು ಯಾವಾಗಲೂ ಅಂತಾರೆ ಎಮ್ ಎಲ್ ಎ ಅವರು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಬಟ್ ಆ ಪ್ರೋಟೋಕಾಲ್ ಪ್ರಕಾರ ಏನೋ ಗುತ್ತೇದಾರ್ ಸಾಬ್ರು ಹೇಳ್ತಾರೆ, ನಾವು ಯಾರಿಗೂ ಹೇಳಿಲ್ಲ, ನಾವು ಕೆದರ್ಲಾಕ್ ಚಾಲೂ ಮಾಡೀವಿ ಅಂತ ಹೇಳ್ತಾರೆ. ಆ ಗುತ್ತೇದಾರಿಗವ್ರಿಗೆ ಭೀ ಲೋಕಲ್ MLC ಹೇಳೋನು ಅವ್ರಿಗೂ ಹೇಳಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರ ಕೆಲಸ ಹೆಂಗೆ ಚಾಲೂ ಮಾಡ್ರ ಬಂದು ನನಗೂ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಅಬ್ಜೆಕ್ಷನ್ ಇತ್ತಂದ್ರೆ ನೋಡಮ್ಮ ಅಂತೇಳಿ ಬಂದ್ವಿ, ಯಾರು ಬರ್ತಾರೆ ಯಾರಿಲ್ಲ ಅಂತೇಳಿ ಅದಕ್ಕೆ ಬಂದಿವಿ ಸರ್. ಅಷ್ಟೇ. ತಮ್ಮ ಹೆಸರು? ಸಂಜೀವ್ ಕುಮಾರ್ ಒಡ್ಯಂಕೆ, ರಾಯಣ್ಣ ಯುವಪಡೆ ತಾಲೂಕಾ ಅಧ್ಯಕ್ಷ, ಕಾಂಗ್ರೆಸ್ ಯುವ ಮುಖಂಡರು.